ಎಸ್, ಟಾಕ್ಸಿಕ್ ಟ್ರೈಲರ್ ಬಂತು, ಸಖತ್ತಾಗಿದೆ. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೂ ಫ್ಯಾನ್ಸ್ಗೂ ಅಲ್ಟಿಮೇಟ್ ಅನಿಸ್ತು. ಟ್ರೈಲರ್ ಮಾತ್ರ ಬೆಂಕಿ ಬೆಂಕಿ ಬೆಂಕಿ. ಅದು ಏನು ಕ್ವಾಲಿಟಿ ಗುರು, ರಿಯಲಿ ಅಂದ್ರೆ ಸಖತ್ತಾಗಿದೆ. ಯಶ್ ಲುಕ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಅಂತ ಹೇಳ್ಬೋದು. ರಿಯಲ್ ಆಗಿ ಸಖತ್ತಾಗಿ ಮಾಡಿದ್ದಾನೆ. ಇದರಲ್ಲಿ ಡಬಲ್ ಶೇಡ್ ಅಂತ ಕಾಣಿಸ್ತಾ ಇದೆ, ಗೊತ್ತಿಲ್ಲ, ಕೆಲವೊಬ್ರು ತ್ರಿಬಲ್ ಶೇಡ್ ಅಂತ ಹೇಳ್ತಾ ಇದಾರೆ. ರಿಯಲಿ ಅಮೇಜಿಂಗ್ ಅಂತ ಹೇಳ್ಬೋದು. ಟ್ರೈಲರ್ ಮಾತ್ರ 4 ವರ್ಷ ಕಾದದಕ್ಕೂ ಸಾರ್ಥಕ ಅನಿಸ್ತು. ಟ್ರೈಲರ್ ಮಾತ್ರ ಬೆಂಕಿಯಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನಕ್ಕೆ ಅನ್ಸ್ಬೋದು, ಓ KGF ನ ಇವರು ಕಂಟಿನ್ಯೂಟಿ ಮಾಡಿದ್ರಾ ಹಾಗೆ ಹೀಗೆ ಅಂತ. ಬಟ್ ನನಗೂ ಆತರ ಫೀಲ್ ಆಯ್ತು. ಹೋಗ್ತಾ ಹೋಗ್ತಾ ಹೋದಂಗೆ ಗೊತ್ತಾಯ್ತು ಇದು ಬೇರೆನೆ ಕತೆ ಅಂತ. ರಿಯಲ್ ಆಗಿ ಹೇಳ್ತೀನಿ, ಯಶ್ KGF ಆದ್ಮೇಲೆ ತುಂಬಾ ಕಲ್ತಿದ್ದಾನೆ ಗುರು. ಅದು ಸಿನಿಮಾ ಮೇಕಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ, ರಿಯಲ್ ಆಗಿ ಇದರಲ್ಲಿ ಯಶ್ ಕೈ ಚಳಕ ಇದೆ ಅಂತಾನೆ ಹೇಳ್ಬೋದು. ಯಶ್ ಈ ಮೂವಿಗೆ ಕೋ ಪ್ರೊಡ್ಯೂಸರ್ ಕೂಡ. ಸಿನಿಮಾ ಮೇಕಿಂಗ್ ಅಲ್ಲೂ ಕೂಡ ಅವರ ಕೈ ಚಳಕ ಎದ್ದು ಕಾಣ್ತಾ ಇತ್ತು. ಮೂವಿ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆದಾಗ ತುಂಬಾ ಜನಕ್ಕೆ ಡಿಸಪಾಯಿಂಟ್ ಆಗಿತ್ತು. ಮೂವಿ ಚೆನ್ನಾಗಿಲ್ಲೇನೋ, ಅದಕ್ಕೆ ಏನಾದರೂ ರೀಶೂಟ್ ಮಾಡ್ಬೋದು ಒಂದಿಷ್ಟು ಪೋರ್ಷನ್ ನ, ಹಂಗಾಗಿ ಮುಂದಕ್ಕೆ ಹಾಕಿದ್ದಾರೆ ಅಂತಂದು ತುಂಬಾ ಜನ ಮಾತಾಡ್ಕೊಂತ ಇದ್ರು. ಅದ್ರ ಜೊತೆಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಏನೇನೋ ಕಾಸಿಪ್ಸ್ ನ ಹಬ್ಸಿದ್ರು, ಅದೆಲ್ಲದಕ್ಕೂ ರಿಸಲ್ಟ್ ಈಗ ಬಂದಿದೆ. ಈವನ್ ಯಶ್ ಕೂಡ ಹೇಳಿದರೆ, ಹೌದು ಒಂದಿಷ್ಟು ಅಡೆತಡೆಗಳು ಆಯ್ತು, ಅದೆಲ್ಲವನ್ನೂ ದಾಟ್ಕೊಂಡು ಬಂದಿದ್ದೀವಿ, ಈ ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಬಂದಿರೋ ಎಲ್ಲಾ ಹೀರೋಯಿನ್ಗಳು ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಸಿನಿಮಾ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ರಿಯಲ್ ಆಗಿ ಖುಷಿ ಆಯ್ತು ಗುರು. ಯಶ್ ಟ್ರೈಲರ್ ಲಾಂಚ್ ಅಲ್ಲಿ ಒಂದು ಮಾತು ಹೇಳಿದ್ರು, ದಾರಿ ಹಲವಾರು ಇರ್ಬೋದು ಬಟ್ ಗುರಿ ಮಾತ್ರ ಒಂದೇ. ಆ ಗುರಿ ತಲುಪಬೇಕಾದ್ರೆ ದಾರಿಗಳು ಚೇಂಜ್ ಆಗ್ಬೋದು, ಆದ್ರೆ ಗುರಿ ಮಿಸ್ಸೇ ಆಗಲ್ಲ ಅಂತಂದ್ಬಿಟ್ಟು ಒಂದು ಡೈಲಾಗ್ ಹೇಳಿದ್ರು. ಒಳ್ಳೆ ಮೂವಿ ಮಾಡಿದೀವಿ, ನನ್ನನ್ನು ನಂಬಿ, ಗ್ಯಾರಂಟಿ ಈ ಮೂವಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ರಿಯಲ್ ಆಗಿ ಒಂಥರ ಖುಷಿ ಆಯ್ತು. ಇನ್ನೊಂದು ಆಶ್ಚರ್ಯ ಏನಂದ್ರೆ, ಈ ಮೂವಿನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಶೂಟ್ ಮಾಡಿರೋದು. ಅದನ್ನ ಕೇಳಿ ಒಂಥರ ವಾವ್ ಅನಿಸ್ತು. ತಬೈ ಹಾಡು ಮತ್ತೆ ಇನ್ನೊಂದು ಹಾಡು ಬಂದಾಗ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರ್ಲಿಲ್ಲ. ಏನಂದ್ರೆ ಅಷ್ಟು ಕನೆಕ್ಟ್ ಆಗಿರ್ಲಿಲ್ಲ. ಮೇಕಿಂಗ್ ಎಲ್ಲ ಚೆನ್ನಾಗಿದ್ರು ಕೂಡ ಬಟ್ ಎಲ್ಲೋ ಒಂದ್ ಕಡೆಗೆ ಕನೆಕ್ಟ್ ಆಗಿರ್ಲಿಲ್ಲ. ಟ್ರೈಲರ್ ಮಾತ್ರ ರಿಯಲಿ ಸೂಪರ್. ಎಲ್ಲೂ ಕಥೆ ಎಳೆನ ಬಿಟ್ಟು ಕೊಟ್ಟಿಲ್ಲ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆಗೆ ನಮಗೆ ಅನಿಸಿದ್ದು ಇದು ತಂದೆ ಮಗನ ರಿವೆಂಜ್ ಇರ್ಬೋದಾ ಅಥವಾ ಸರ್ಕಸ್ ರಿಲೇಟೆಡ್ ಒಂದು ಸ್ಟೋರಿ ಇರ್ಬೋದಾ ಅಂತ ಅನಿಸ್ತು. ಏನಕ್ಕಂದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಟೆಂಟು, ಆ ಸ್ಟೋರಿ, ಈ ತರದ್ದೆಲ್ಲ ನೋಡಿದಾಗ ನನಗೆಲ್ಲೋ ಒಂದ್ ಕಡೆಗೆ ಆ ತರ ಅನಿಸ್ತು. ಈಗ ಒಂದೇ ಇರೋದು, ಮೂವಿ ಯಾವಾಗ ನೋಡ್ತೀವಪ್ಪ ಅಂತ ಕಾಯ್ತಾ ಇದ್ದೀನಿ. ರಿಯಲ್ ಆಗಿ ಚೆನ್ನಾಗಿದೆ, ನನಗಂತೂ ಸಖತ್ತಾಗಿ ಅನಿಸ್ತು. ಟ್ರೈಲರ್ ಮಾತ್ರ ಅಲ್ಟಿ ಆಗಿದೆ. ದಯವಿಟ್ಟು ಯಾರ್ಯಾರು ಟ್ರೈಲರ್ ನೋಡಿಲ್ವೋ ನೋಡಿ, ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಎಲ್ಲರೂ ಟಾಕ್ಸಿಕ್ ನ ಫಸ್ಟ್ ಡೇ ಫಸ್ಟ್ ಶೋನ ಎಂಜಾಯ್ ಮಾಡೋಣ.